ಹೇಮೇಜಿ, ನಂಗೆ ಈ ಹಾಡು ತುಂಬಾ ಇಷ್ಟ. ಥ್ಯಾಂಕ್ ಯು ಜಿ. ಎಷ್ಟು ಹಾಡುಗಳನ್ನ ಹಾಡಿದಿರ ನೀವು ದರ್ಶನ್ ಸರ್ಗೋಸ್ಕರ. ಪ್ರತಿ ಸಿನಿಮಾದಲ್ಲೂ ಒಂದು ಹಾಡು ಒಂದು ಇದ್ದೇ ಇರುತ್ತೆ, ಆ ಹಾಡು ಹಿಟ್ ಆಗತ್ತೆ. ಆ ಒಂದು ನಂಟು, ಆ ಒಂದು ಬಾಂಧವ್ಯದ ಬಗ್ಗೆ ಮಾತಾಡಿ ಹೇಮಂತ್ ಸರ್. ದರ್ಶನ್ ಸರ್ನ ನಾನು ಐ ಥಿಂಕ್ ಮೆಜೆಸ್ಟಿಕ್ ಟೈಮಿಂದ ನನಗೆ ಪರಿಚಯ ಅವರು. ಸೊ ಆ ಮೆಜೆಸ್ಟಿಕ್ ಟೈಮಿಂದ ನಮ್ಮ ನಂಟು ಟಿಲ್ ರಾಬರ್ಟ್ ವರ್ಗು ಬಂದಿದೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಮ್ಮ ನೆಚ್ಚಿನ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳಿಗೆ. ಯಾಕೆಂದ್ರೆ ನಂಟು ಸೇರಿಸೋದು ಅವರೇ, ಕೂಡಿಸೋದು ಅವರೇ, ಮುಂದುವರ್ಸೋದು ಅವರೇನೆ ನನ್ನ ಪ್ರಕಾರ. ಸೊ ಐ ಥಿಂಕ್ ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಅನ್ಸುತ್ತೆ. ಸೂಪರ್ ಸೂಪರ್. ವಿಪಿ ಸರ್. ಹೇಮಂತ್ ಸರ್ ಹಾಡು ಒಳ್ಳೆ ಇಸ್ತ್ರಿ ಹೊಡೆದು ಬಟ್ಟೆ ತರ ಇತ್ತು. ಒಂದಿಷ್ಟು ಎಲ್ಲೂ ಒಂದು ಸುಕ್ಕಿಲ್ಲ ಸರ್. ಅಷ್ಟು ಪರ್ಫೆಕ್ಟ್ ಪರ್ಫೆಕ್ಟ್. ಕೀರ್ತನ, ನಿನ್ನ ವಯಸ್ಸಿಗೆ, ನಿನ್ನ ಅನುಭವಕ್ಕೆ ನೀನು ಬಹಳ ಚೆನ್ನಾಗಿ ಹಾಡಿದ್ಯಾ. ಆ ಒಂದು ಹಾರ್ಮೋನಿ ಹಾಡಿದೆ ನೋಡು, ನಿಲ್ಲೇ ನಿಲ್ಲೇ, ಆ ಪಂಚಮ. ಇದು ಆಕೆನೆ ಪ್ಲಾನ್ ಮಾಡಿದ್ದು. ಓ ಮೈ ಶಿ ಪ್ಲಾನ್ಡ್ ಇಟ್. ಅದು ಎಷ್ಟು ಚೆನ್ನಾಗಿ, ಬರೀ ವಾಯ್ಸಸ್ ಅಲ್ಲಿ ಒಂದ್ಸತಿ ಕೇಳೋಣ ಸರ್. ಅಲ್ಲ, ಪರ್ಸನಲ್ ಆಗಿ ಏನಾದ್ರು ಮಾತಾಡ್ತಾ ಇದ್ರೆ ಕಿವಿ ಕೊಟ್ಟು ಕೇಳೋಣ ಅಂತ ಅನ್ಕೊಂಡೆ. ಹೇಮಿಜಿ ಶಾಕ್ ಆಗ್ಬಿಟ್ರಿ, ಯಾಕೆ? ಶಾಕ್ ಅಂದ್ರೆ ಇದು ಡಬಲ್ ಶಾಕ್. ಇದು ಯಾಕೆ? ಇವಳು ಎಲ್ಗೂ ಬರಲ್ಲ ಆ ತರ. ಆದ್ರೆ ನಿಮ್ಗೆ ಶಾಕ್ ತರ ಅನ್ಸ್ತಾ ಇಲ್ಲ, ನೀವು ಸ್ವಲ್ಪ ಸ್ಯಾಡ್ ಆಗ್ಬಿಟ್ರಿ ಹೇಮಿಜಿ. ಫಾರಿನ್ ಗರ್ಲ್ಸ್ ಬರ್ತಾರೆ, ಇದೆಲ್ಲ ಸುಮ್ಮನೆ ಕಾಲಲ್ಲಿ ಬಿಡಿ ನೀವು. ಯಾರು ಬರಲ್ಲ ನನ್ಗೆ ಗೊತ್ತಿತ್ತು, ಬಟ್ ಸ್ಟಿಲ್ ಇವಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಶಿ ವಿಲ್ ಬಿ ಬಿಸಿ ಇನ್ ದ ಹಾಸ್ಪಿಟಲ್. ಶಿ ಇಸ್ ಮೈ ವೈಫ್, ಡಾಕ್ಟರ್ ಕೃತಿಕಾ, ಅಂಡ್ ಈಕೆ ನೆಫ್ರಾಲಜಿಸ್ಟ್. ಶಿ ವರ್ಕ್ಸ್ ಫಾರ್ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಅಂಡ್ ಶಿ ಇಸ್ ಮೈ ಲವ್ಲಿ ವೈಫ್. ಮೇಡಮ್, ವೆಲ್ಕಮ್ ಟು ಸಾರೇಗಾಮಾಪಾ. ನಿಮ್ಗೆ ಏನ್ ಅನ್ಸ್ತು ಮೇಡಮ್, ಈ ಹೇಮಂತ್ ಸರ್ನ ನೀವು ಯಾವತ್ತಾದ್ರೂ ನೋಡಿದಿರಾ ಮೇಡಮ್? ಮನೇಲಿ ಹೆಂಗಿರ್ತಾರೆ ಹೇಮಂತ್ ಸರ್? ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಮನೆಗೂ ಇಲ್ಲಿಗೂ ಅರ್ಥಕ್ಕೆ ಸಂಬಂಧ ಇರಲ್ಲ. ಅವರು ಯಾವ್ದು ಸೆಲೆಬ್ರಿಟಿ ಸ್ಟೇಟಸ್, ಸ್ಟಾರ್ ಸ್ಟೇಟಸ್ ಏನೂ ತೋರ್ಸಲ್ಲ. ವೆರಿ ನಾರ್ಮಲ್ ಪರ್ಸನ್ ಅಟ್ ಹೋಮ್. ಬಟ್ ಮೇಡಮ್, ನೀವ್ ಎಂತ ಲಕ್ಕಿ, ಹೇಮಂತ್ ಸರ್ ಅಂತ ಒಂದ್ ಸಿಂಗರ್ ಮನೇಲಿದ್ದಾರೆ. ಮನ್ಸಾದಾಗೆಲ್ಲ ಹಾಡಾಡ್ತಾ ಇರ್ಬೋದಲ್ಲ. ಅವರು ನಿಮ್ಗೋಸ್ಕರ ಹಾಡ್ತಾರಾ ಯಾವತ್ತಾದ್ರೂ? ನಿಮ್ಗೋಸ್ಕರ ಹಾಡ್ತಾರೆ. ನನಗಾಗಿ ಪ್ರೀತಿ ಪ್ರೀತಿ ಅಂತ ಹಾಡಿರ್ತಾರಲ್ಲ, ಅದ್ ನನ್ಗೆ ಹಾಡಿದ್ದಾರೆ ಅನ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು. ಐ ಲವ್ ಯು ಟು. So cute. How special is this moment for you? Very special, and I can't express it in words, but I could feel the love and whatever he meant truly for me. ವೆರಿ ಕ್ಲೀನ್ ಹಾರ್ಟ್ ಇವಳದು. ಮನಸ್ಸಲ್ಲೇನು ಇಟ್ಕೊಳ್ಳಲ್ಲ. ಏನೇ ತೊಂದರೆಗಳಿದ್ರು, ಸಮಥಿಂಗ್ ಏನಾದರೂ ಹೇಳಬೇಕಂತಿದ್ರು, ಶಿ ಎಕ್ಸ್ಪ್ರೆಸಸ್ ಹರ್ ಸೆಲ್ಫ್. ಆ್ಯಂಡ್ ಐ ಆಮ್ ಲಕ್ಕಿ, ಐ ಆಮ್ ವೆರಿ ಲಕ್ಕಿ. ಅಷ್ಟೇ, ಒಂದು ವರ್ಡಲ್ಲಿ ಹೇಳಬೇಕು ಅಂದ್ರೆ ಐ ಆಮ್ ವೆರಿ ಲಕ್ಕಿ. ಥ್ಯಾಂಕ್ ಯು. ಹೇಮಂತ್ ಸರ್ ಹಾಗೂ ಕೃತಿಕಾ ಅವರೇ, ಈ ಕ್ಷಣ ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾಗಿತ್ತು, ತುಂಬಾ ಸ್ಪೆಷಲ್ ಆಗಿತ್ತು. ಇದಕ್ಕಿಂತ ಸ್ಪೆಷಲ್ ಆಗಿರುವಂತಹ ಒಂದು ವಿಷಯ ಈಗ ವೇದಿಕೆ ಮೇಲೆ ನಿಮ್ಗಾಗಿ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಆ ಸ್ಪೆಷಲ್ ಸರ್ಪ್ರೈಸ್ಗೆ ಕೃತಿಕಾ ಮೇಡಮ್ ಅವ್ರ ಕಣ್ಣು ಮುಚ್ಬಿಡಿ ನೀವು. ಎಸ್, ನಿಮ್ ವೈಫೇ ನಿಮ್ಗೋಸ್ಕರ ಸರ್ಪ್ರೈಸ್ ತಗೊಂಡ್ಬಂದಿರೋದು. ಆ ಸರ್ಪ್ರೈಸ್ ನ ತರಬೇಕು ವೇದಿಕೆ ಮೇಲೆ. ವಾಟ್ ಎ ಸರ್ಪ್ರೈಸ್ ಇದು ಸರ್. ಇವರು ಎಲ್ಗೂ ಬರಲ್ಲ. ಅಲ್ಲ, ನೀವೇನು ಇಲ್ಲಿ ಮೀಟಿಂಗ್ ಬಂದಿರಾ? ಓ, ವೆಲ್ಕಮ್ ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್. ಅವ್ರ ಅಪ್ಪ ಅಮ್ಮನು ಶೇಕ್ ಹ್ಯಾಂಡ್ ಕೊಟ್ಬಿಡು. ವೆಲ್ಕಮ್ ಟು ಸಾರೇಗಾಮಾಪಾ. ವಿ ಆರ್ ಲೈಕ್ ದಟ್ ಆಕ್ಚುಲಿ. ಫ್ರೆಂಡ್ಸ್ ತರ ಇರ್ತೀವಿ ನಾವು ಜಾಸ್ತಿ. ಏನು ಅಲ್ಲಿ ಅಪ್ಪ ಮಗ ಅವೆಲ್ಲ ಇರಲ್ಲ. ವೆರಿ ಫ್ರೆಂಡ್ಲಿ. ಫಸ್ಟ್ ಫ್ರೆಂಡ್ ಹತ್ರ ಮಾತಾಡೋಣ. ಅಮ್ಮ ಬಂದಿದ್ದಾರೆ. ಅಮ್ಮನಿಗೆ ಎಷ್ಟು ಹೆಮ್ಮೆ, ಎಷ್ಟು ಸಂತೋಷ ಹೇಮಂತ್ ಸರ್ನ ಈ ವೇದಿಕೆ ಮೇಲೆ ನೋಡಿರೋದು. ಮಾತಾಡಿ ಅಮ್ಮ. ತುಂಬ ಸಂತೋಷ ಆಗ್ತಾ ಇದೆ. ಅವ್ನು ಬೆಳೀತಾ ಇದ್ದಾನೆ, ಬೆಳೀಲಿ. ಶಿ ಇಸ್ ಮೈ ಫಸ್ಟ್ ಗುರು ಆ್ಯಕ್ಚುಲಿ. ಮನೆಯಲ್ಲಿ ಸಂಗೀತ ಪಾಠ ಅಭ್ಯಾಸ ಮಾಡ್ತಿದ್ದೆ ನಮ್ಮಮ್ಮ. ಅವರು ಶಿ ಇಸ್ ಎ ಮ್ಯೂಸಿಷಿಯನ್. ಆಕೆ ಸುಗಮ ಸಂಗೀತ ಗಾಯಕಿ. ಸುಮಾರು ಒಂದು 25 ವರ್ಷಗಳ ಕಾಲ ಅವರು ಶಿವಮೊಗ್ಗ ಸುಬ್ಬಣ್ಣ ಅವರು ಮತ್ತು ಸಿ ಅಶ್ವಥ್ ಅವರು, ಮೈಸೂರು ನಂದಸ್ವಾಮಿ ಅವರು, ಇವರ ಜೊತೆಯಲ್ಲಿ ಒಂದು 20 years ಅವರು ಸುಗಮ ಸಂಗೀತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಶಿ ಇಸ್ ಅನ್ ಎ ಆರ್ಟಿಸ್ಟ್, ಬಿ ಹೈ ಆರ್ಟಿಸ್ಟ್. ಅವರು ಮಾತು ಕಮ್ಮಿ. ಶಿ ಇಸ್ ಎ ವೆರಿ ಸ್ಟ್ರಿಕ್ಟ್ ಲೇಡಿ, ಬಟ್ ಸ್ಟಿಲ್ ಒಳಗಡೆ ಮನಸ್ಸು ಮಾತ್ರ ತುಂಬಾ ಬೆಣ್ಣೆ. ಐ ಆಮ್ ಬ್ಲೆಸ್ಡ್. ಸರ್, ಹೇಮಂತ್ ಸರ್ ಹೇಳಿದ್ರು ಅವ್ರು ನನ್ನ ಫ್ರೆಂಡ್ ಇದ್ದಂಗೆ ಅಂತ ಹೇಳಿ. ಆ ನಿಮ್ಮ ಫ್ರೆಂಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ, ಶಿಸ್ತಿನಿಂದ ಮಾಡ್ತಾನೆ. ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ. ಅದು ಖುಷಿ ಆಯ್ತು. ನಿಮ್ಮ ಇಡೀ ಕುಟುಂಬವನ್ನ ಇವತ್ತು ವೇದಿಕೆ ಮೇಲೆ ನೋಡಿ ನಮ್ಗೆ ನನಗೆ ಬಹಳ ಖುಷಿ ಆಯ್ತು. ಮರೆಯಲಾಗದ ಘಟನೆಗಳು. ಐ ಜಸ್ಟ್
ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಇಟ್ಕೊಳ್ತೀನಿ ಅವೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಮಂತ್ ಸರ್. ನಿಮ್ಮ ಒಳಗೆ ಇರುವಂತಹ ಆ ಒಂದು ಅನ್ಯೋನ್ಯತೆ, ಆ ಪ್ರೀತಿ, ಬಾಂಧವ್ಯ ಯಾವಾಗಲೂ ಹೀಗೇ ಇರಲಿ ಅಂತ ಆಶಿಸ್ತಾ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಕೃತಿಕಾ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ನಿಮಗೂ ಥ್ಯಾಂಕ್ಸ್. ಈ ಒಂದು 3-4 ನಿಮಿಷ ಏನಿತ್ತು ನೀವಿಬ್ರು ಹಾಡ್ಬೇಕಾರೆ ಮೈ ರೋಮಾಂಚನ ಆದಂತಹ ಒಂದು ಕ್ಷಣ. ಥ್ಯಾಂಕ್ ಯು ಸೋ ವೆರಿ ಮಚ್ ಲಕ್ಷ್ಮಿ ಮೇಡಮ್. ಈಗ ಪಿ ಸರ್, ಲಕ್ಷ್ಮೀ ನಾಗರಾಜ್ ಹಾಗೂ ಸಾಧ್ವಿನಿ ಕೊಪ್ಪ ಅವರೇ, ನಾನು ಏನೇ ಹೇಳಕ್ ಮುಂಚೆ ಮಹಾಗುರುಗಳು ಒಂದು ವಿಷಯಕ್ಕೆ ನೇಮಿದೆ ಹೇಳಕ್ಕೆ. ಗೋಲ್ಡನ್ ಬಜರ್ ಸೇಸ್ ಇಟ್ ಆಲ್. ಇಟ್ ವಾಸ್ ಅ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಲಕ್ಷ್ಮೀ ನಾಗರಾಜ್ ಅವರ ಅನುಭವ, ಅವರ ಅಭ್ಯಾಸ, ಅವ್ರಿಗಾಗಿರೋ ಪಾಠ ಎಲ್ಲವೂ ಸೇರಿ ಅದು ಬಹಳ ವಿಶೇಷವಾಗಿತ್ತು. ಸಾಧ್ವಿನಿ, ಡೆಫಿನೆಟ್ಲಿ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಫರ್ಟ್ ಅಂತ ನನಗನ್ನಿಸ್ತು. ಓವರ್ ಆಲ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್, ನಿಮ್ಮ ತಂದೆಯವರು ಬಂದರು ವೇದಿಕೆ ಮೇಲೆ, ನೀವು ಒಂದು ಮಾತು ಹೇಳಿದ್ರಿ, ಪ್ರತಿಯೊಂದು ಸ್ವರದಲ್ಲೂ ನಮ್ಮ ತಂದೆ ಇದ್ದಾರೆ ಅಂತ. ಖಂಡಿತವಲ್ಲೂ ಅದು ನೀವು ಹಾಡಬೇಕಾದ್ರೆ ಪ್ರತಿಯೊಂದು ಸ್ವರದಲ್ಲೂ ನಿಮ್ಮ ತಂದೆ ಆಶೀರ್ವಾದ ಎದ್ದು ಕಾಣ್ತಿತ್ತು. ಆ್ಯಂಡ್ ಅವ್ರಿಗೊಂದು ದೈವ ಕಳೆ, ಅದೇ ಕಳೆ ನಿಮ್ಮಲ್ಲಿ. ಆ್ಯಂಡ್ ನಿಮ್ಮ ಸಿಂಗಿಂಗ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಅದೇ ಈಗ ಒಂದು ಟೀಮ್ ಕ್ರಿಕೆಟ್ ಆಡ್ತಾ ಇರುತ್ತೆ, ಎಲ್ಲರೂ ಸ್ವಲ್ಪ ಹಂಗಿಂಗಾದರೆ ಕ್ಯಾಪ್ಟನ್ ಬಂದ್ಬಿಟ್ಟು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಟೀಮ್ ಮುಂದೆ ನಿಲ್ಲೋರೇ ಇರಲ್ಲ. ಅದು ಟೀಮ್ ಕ್ಯಾಪ್ಟನಿನ ಪವರ್. ವಾಟ್ ಅನ್ ಆರ್ಟಿಸ್ಟ್ ಮೇಡಮ್ ನೀವು, ವಾಟ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ ಆರ್ ಸೋ ಬ್ಲೆಸ್ಡ್ ಸರ್. ಐ ಆಮ್ ಬ್ಲೆಸ್ಡ್. ಮಹಾಗುರುಗಳೇ, ದಕ್ಷಿಣ ಭಾರತದ ಚಿತ್ರಲೋಕದ ಸಂಗೀತದಲ್ಲಿ ತುಂಬಾ ಅದ್ಭುತವಾದ ಸಂಬಂಧವುಳ್ಳ ಗುರು ಶಿಷ್ಯರಿಬ್ಬರಿದ್ದಾರೆ. ಅವರನ್ನು ಮೀರಿಸಿದವರು ಇದುವರೆಗೂ ಯಾರೂ ಇಲ್ಲ ಆ್ಯಕ್ಚುಲಿ. ದಟ್ ಈಸ್ KV ಮಹಾದೇವನ್ ಮತ್ತು ಪುಹಳೇಂದಿ ಸಾರ್. KV ಮಹಾದೇವನು ಅತಿ ದೊಡ್ಡ ಸಂಗೀತ ನಿರ್ದೇಶಕರು, ಅವರೇ ಇದರ ಕಂಪೋಸರು. ಆ್ಯಕ್ಚುಲಿ ಯಾವ ಪ್ರಶಸ್ತಿ ಬಂದರೂ ಪುಹಳೇಂದಿ ಸಾರ್ ಅವರಿಗೆ ಅಭಿನಂದನೆ ಹೋಗೋದು. ನನ್ನ ಹತ್ರ ತರಬೇಡಿ, ಗುರು ಹತ್ರ ತಗೊಂಡೋಗಿ ಅನ್ನೋರವರು. ಸೊ ಅಂಥ ಗುರು ಶಿಷ್ಯರು ಮಾಡಿದ ಹಾಡು ಗುರು ಶಿಷ್ಯರು ಚಿತ್ರದಲ್ಲಿ ಬಂದು ನೀವಿಬ್ಬರು ಗುರು ಶಿಷ್ಯರಾಗಿ ಕರ್ನಾಟಕ ಸಂಗೀತದ ಮೇಲೆ ಆ ಹಿಂದೂಸ್ತಾನಿಯ ತಾನನ್ನು ತಂದ್ರಲ್ಲ, ಅದೊಂದು ಅದ್ಭುತವಾದ ಪ್ರಯೋಗ. ಯು ಆರ್ ಬ್ಲೆಸ್ಡ್ ಆ್ಯಂಡ್ ದಿಸ್ ಸ್ಟೇಜ್ ಇಸ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಸಾಧ್ವಿನಿ. ಥ್ಯಾಂಕ್ ಯು. ನನ್ನ ಧರ್ಮಪತ್ನಿ ಸಿಂಧುಗೆ ಮ್ಯೂಸಿಕ್ ಅನ್ನೋದೊಂದೇ ಇಂಪಾರ್ಟೆಂಟ್ ವಿಷಯ ಫಾರ್ ಹರ್ ಲೈಫ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ